ಚಿಕ್ಕಮಗಳೂರಿನಲ್ಲಿ ಭಾನುವಾರ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ನನ್ನನ್ನ ಪ್ರೀತಿಸಿ ಬೇರೆ ಯುವತಿ ಜೊತೆ ಮದುವೆಯಾಗ್ತಿದ್ದ ಪ್ರಿಯತಮನ ಮೋಸವನ್ನ ಬಯಲಿಗೆಳೆಯಲಾಗಿದೆ. 10 ವರ್ಷ ತನ್ನನ್ನ ಪ್ರೀತಿಸಿದ್ದ ಪ್ರಿಯತಮ ನನಗೆ ಬೇಕು ಅಂತ ಯುವತಿ ಪಟ್ಟು ಹಿಡಿದಿದ್ಲು. ಆದರೂ ಈ ಹೈ ಡ್ರಾಮಾದ ನಡುವೆಯೇ ಮದುವೆ ನಡೆದು ಹೋಗಿದೆ. ಏನಿದು ಚಿಕ್ಕಮಗಳೂರಿನಲ್ಲಿ ನಡೆದಿರೋ ಹೈ ಡ್ರಾಮಾ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮದುವೆ ಮಂಟಪಕ್ಕೆ ಆಗಮಿಸಿ ಗದ್ದಲ ಮಾಡ್ತಿರೋ ಯುವತಿ, ಪೊಲೀಸರ ಜೊತೆಗೂ ಯುವತಿಯ ವಾಗ್ವಾದ. ತನ್ನನ್ನ ಪ್ರೀತಿ ಮಾಡಿ ಈಗ ಬೇರೆಯವರ ಜೊತೆ ಮದುವೆ ಆಗ್ತಿದ್ದಾನೆ ಅಂತ ಯುವತಿಯ ಆರೋಪ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಮಗಳೂರಿನ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ ಬಳಿ. ಇದಕ್ಕೆ ಕಾರಣ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗಿದ್ದ ಯುವತಿ. ಕಾಲೇಜಿನಲ್ಲಿ ಸಹೋದ್ಯೋಗಿಯ ಜೊತೆ ಪ್ರೇಮಾಂಕುರ. ನಿರಂತರ 12 ವರ್ಷ ಪರಸ್ಪರ ಪ್ರೀತಿಸಿದ್ದ ಯುವಕ ಯುವತಿ. ಆಕೆ ಎಂಎಸ್ಸಿ ಪದವಿ ಪಡೆದ ಚಿಕ್ಕಮಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ರು. ಸುಮಾರು 14 ವರ್ಷದಿಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿಕೊಂಡಿದ್ರು. ಹೀಗೆ ಕೆಲಸ ಮಾಡುತ್ತಿದ್ದ ವೇಳೆ ಆಕೆಗೆ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ ಚಿಕ್ಕಮಗಳೂರಿನ ಕಲ್ಯಾಣ ನಗರದ ನಿವಾಸಿ ಶರತ್ ಅನ್ನೋರ ಜೊತೆ ಪ್ರೇಮಾಂಕುರವಾಗಿತ್ತು. ಸುಮಾರು 12 ವರ್ಷಗಳಿಂದ ಇಬ್ಬರು ನಿರಂತರವಾಗಿ ಪ್ರೀತಿ ಮಾಡಿದ್ರು. ಅಲ್ಲದೆ ಆತ ನಿನ್ನನ್ನೇ ಮದುವೆಯಾಗ್ತೀನಿ ಅಂತ ಮಾತು ಕೊಟ್ಟಿದ್ದ. ಆದ್ರೆ ಅದೇನಾಯ್ತು ಏನೋ ಗೊತ್ತಿಲ್ಲ. ಈಗ ಆತ ಆಕೆಗೆ ಕೈ ಕೊಟ್ಟು ಬೇರೆ ಯುವತಿಯ ಜೊತೆ ಮದುವೆಯಾಗಿದ್ದಾನೆ. ಮೊದಲ ಮದುವೆ ವಿಚ್ಛೇದನ ಎಲ್ಲ ಮುಚ್ಚಿಟ್ಟಿದ್ದ ಪ್ರಿಯಕರಣ ಹಿನ್ನೆಲೆ ಗೊತ್ತಿಲ್ಲದೆ ಮೋಸ ಹೋಗಿದ್ದಳು ಯುವತಿ. ಚಿಕ್ಕಮಗಳೂರಿನ ಕಲ್ಯಾಣ ನಗರದ ನಿವಾಸಿಯಾಗಿದ್ದ ಶರತ್ಗೆ ಬೇಲೂರು ಮೂಲದ ಯುವತಿ ಪರಿಚಯ ಆಗೋ ಮುನ್ನವೇ ಒಂದು ಮದುವೆ ಆಗಿತ್ತಂತೆ. ಅಲ್ಲದೆ ಮದುವೆಯಾಗಿದ್ದ ಮೊದಲ ಪತ್ನಿಯಿಂದ ಆತ ವಿಚ್ಛೇದನ ಕೂಡ ಪಡೆದುಕೊಂಡಿದ್ದಂತೆ. ಇದ್ಯಾವುದನ್ನು ಯುವತಿಗೆ ಹೇಳಿರಲಿಲ್ಲ. ಮೊದಲ ಮದುವೆ ಮತ್ತು ವಿಚ್ಛೇದನದ ವಿಚಾರ ಯುವತಿಗೆ ಗೊತ್ತಾಗದಂತೆ ಮುಚ್ಚಿಟ್ಟಿದ್ದ. ಅದು ಹೇಗೋ ಯುವತಿಗೆ ಈ ವಿಚಾರ ಗೊತ್ತಾಗಿತ್ತು. ಆದರೂ ಆಕೆ ಅದನ್ನ ಮನಸ್ಸಿಗೆ ಹಚ್ಚಿಕೊಂಡಿರಲಿಲ್ಲ. ಮೊದಲ ಮದುವೆ ಕುರಿತು ಹೆಚ್ಚು ತಲೆ ಕೆಡಿಸಿಕೊಳ್ಳಲು ಹೋಗಿರಲಿಲ್ಲ. ಆಗಿದ್ದೇನೋ ಆಗಿ ಹೋಗಿದೆ. ಈಗ ತನ್ನ ಜೊತೆಗೆ ಪ್ರೀತಿ ಮಾಡ್ತಿದ್ದಾನೆ ಅಂತ ಸುಮ್ಮನಾಗಿದ್ಲು. ಹೀಗೆ ಸುಮ್ಮನೆ ಇದ್ದಿದ್ದೇ ಆಕೆ ಪಾಲಿಗೆ ಮುಳುವಾಗಿದೆ. ಪ್ರಿಯಕರಣ ಹಿನ್ನೆಲೆ ಗೊತ್ತಿಲ್ಲದೆ ಆಕೆ ಮೋಸ ಹೋಗಿದ್ದಾಳೆ. ನಿನ್ನನ್ನೇ ಮದುವೆ ಆಗುತ್ತೇನೆ ಎಂದು ಕೊಟ್ಟಿದ್ದ ಮಾತು. ಯುವತಿ ಮನೆಯವರನ್ನು ನಂಬಿಸಿದ್ದ ಮೋಸಗಾರ. ಸುಮಾರು 12 ವರ್ಷಗಳಿಂದ ಬೇಲೂರು ಮೂಲದ ಯುವತಿಯ ಜೊತೆ ಶರತ್ ಪ್ರೀತಿ ಪ್ರೇಮ ಅಂತ ಸಂಬಂಧ ಬೆಳೆಸಿದ್ದ. ಆ ಯುವತಿ ಶರತ್ನನ್ನ ಅದ್ಯಾವ ಪರಿ ನಂಬಿದ್ಲು ಅಂದ್ರೆ ಶರತ್ ಮಾತು ಕೇಳಿ ಹಲವು ಗಂಡುಗಳನ್ನ ಬೇಡ ಅಂತ ಹೇಳಿದ್ಲು. ಯುವತಿಯ ಮನೆಯಲ್ಲಿ ಮದುವೆಗೆ ಸಂಬಂಧ ಹುಡುಕುತ್ತಿದ್ರು. ಇದನ್ನ ಯುವತಿ ಶರತ್ ಗಮನಕ್ಕೆ ತಂದಿದ್ಲು. ಆಗ ಯುವತಿಗೆ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ. ಅಲ್ಲದೆ ಯುವತಿಯ ಸ್ವಗ್ರಾಮಕ್ಕೆ ತೆರಳಿ ಅವರ ಮನೆಯವರನ್ನ ನಂಬಿಸಿದ್ದ. ನಿಮ್ಮ ಮಗಳನ್ನು ನಾನೇ ಮದುವೆಯಾಗ್ತೀನಿ, ಆಕೆಗೆ ಬೇರೆ ಸಂಬಂಧಗಳನ್ನ ನೋಡಬೇಡಿ ಅಂತ ಹೇಳಿದ್ದ. ಯುವತಿಯ ಮನೆಯವರು ಕೂಡ ಇದನ್ನ ನಂಬಿದ್ರು. 8 ತಿಂಗಳ ಹಿಂದೆ ಇಬ್ಬರ ನಡುವೆ ಶುರುವಾಗಿತ್ತು ಸಣ್ಣ ಕಿರಿಕ್ ಬಳಿಕ ಬೇರೆಯವರ ಜೊತೆ ವಿವಾಹಕ್ಕೆ ಶರತ್ ಸಿದ್ಧ. ಸುಮಾರು 12 ವರ್ಷ ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸಿದ್ರು. ಹೀಗೆ 12 ವರ್ಷ ಪ್ರೀತಿಸಿದ್ದವರ ನಡುವೆ ಸುಮಾರು 8 ತಿಂಗಳ ಹಿಂದೆ ಅಂದ್ರೆ ಸಣ್ಣ ವಿಚಾರಕ್ಕೆ ಕಿರಿಕ್ ಶುರುವಾಗಿತ್ತು. ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿತ್ತು. ಈ ವೇಳೆ ಯುವತಿಗೆ ಶರತ್ನ ಪೂರ್ವಪರ ಗೊತ್ತಾಗಿತ್ತು. ಅವನಿಗೆ ಈ ಹಿಂದೆಯೇ ಒಂದು ಮದುವೆಯಾಗಿತ್ತು. ಆತ ತನ್ನ ಮೊದಲ ಪತ್ನಿಗೆ ವಿಚ್ಛೇದನ ಕೂಡ ನೀಡಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಈ ಹಿಂದೆಯೇ ಅದರ ಕುರಿತು ಗೊತ್ತಿದ್ರು. ಆಕೆ ಸುಮ್ಮನಿದ್ಲು. ಆದರೆ 8 ತಿಂಗಳ ಹಿಂದೆ ಸಣ್ಣ ವಿಚಾರಕ್ಕೆ ಶರತ್ ಕಿರಿಕ್ ಮಾಡಿಕೊಂಡು ಯುವತಿಗೆ ಮೋಸ ಮಾಡಲು ಸಿದ್ಧನಾದನೋ ಆಗಲೇ ಯುವತಿಗೆ ಶರತ್ ಕುರಿತು ನಿಜವಾದ ಅನುಮಾನ ಶುರುವಾಗಿತ್ತು. ಸರ್ವಸ್ವದ ಜೊತೆಗೆ ಹಣವನ್ನು ನೀಡಿದ್ದಾಳಂತೆ ಯುವತಿ. ಪ್ರಿಯಕರ ವಿರುದ್ಧ ಮಹಿಳಾ ಠಾಣೆ ಮೆಟ್ಟಿಲೇರಿದ್ದ ಸಂತ್ರಸ್ತೆ. ಸುಮಾರು 12 ವರ್ಷಗಳಿಂದ ಬೇಲೂರು ಮೂಲದ ಯುವತಿ ಮತ್ತು ಶರತ್ ಪ್ರೀತಿ ಮಾಡ್ತಿದ್ರು. ಶರತ್ ಕುರಿತು ಅಪಾರ ನಂಬಿಕೆ ಇಟ್ಟುಕೊಂಡಿದ್ದ ಯುವತಿ ತನ್ನ ಸರ್ವಸ್ವವನ್ನು ಆಕೆ ಅರ್ಪಿಸಿದ್ಲು.
ಹೇಗಿದ್ರೂ ಶರತ್ ಜೊತೆ ವೈವಾಹಿಕ ಜೀವನ ನಡೆಸಲಿದ್ದೇನೆ ಅಂತ ಆಕೆ ನಂಬಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಶರತ್ ಆಕೆಯಿಂದ ಸುಮಾರು 4.5 ಲಕ್ಷ ರೂಪಾಯಿ ಹಣವನ್ನ ಪಡೆದುಕೊಂಡಿದ್ದ. ಏನಾದರೂ ಕೇಳಿದ್ರೆ ನಿನ್ನನ್ನ ತಾನೇ ನಾನು ಮದುವೆಯಾಗುವುದು, ನಮ್ಮಿಬ್ಬರ ನಡುವೆ ಹಣದ ವ್ಯವಹಾರ ಏಕೆ ಅಂತ ಪ್ರಶ್ನೆ ಮಾಡ್ತಿದ್ನಂತೆ. ಅವನನ್ನ ನಂಬಿ ಆಕೆ ಎಲ್ಲವನ್ನ ಕಳೆದುಕೊಂಡು ಬಳಿಕ ಈಗ ಆಕೆ ಮಹಿಳಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ನನ್ನ ಪ್ರಿಯಕರ ನನಗೆ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾಳೆ. 2013 ಪರಿಚಯ ಇತ್ತು. ಪರಿಚಯ ಸ್ನೇಹ ಪ್ರೀತಿಗೆ ಇದಾಗಿ ಕೊನೆಗೆ ಮದುವೆ ಹಂತಕ್ಕೂ ಬಂದು ಹಣ ಪಡೆದು ತಾಯಿ ತಂದೆ ಜೊತೆ ಮಾತುಕತೆ ಎಲ್ಲ ಮಾಡಿ ಬಂದಂತ ನನಗ್ ಸಂಬಂಧಗಳನ್ನೆಲ್ಲ ತಡೆದು ಆತ ಹೇಳಿಕೆ ಕೊಟ್ಟಿರ್ತಾನೆ ಮದುವೆ ಆಗ್ತೀನಿ ಅಂತ. ಅದಕ್ಕೆಲ್ಲ ಸೂಕ್ತವಾದ ದಾಖಲೆಗಳಿದೆ ಸರ್, ಕಾಲ್ ರೆಕಾರ್ಡಿಂಗ್ಸ್ ಇದೆ ನನ್ನ ಜೊತೆ ಮಾತಾಡಿರುವಂತದ್ದು. ಸ್ಟ್ರಾಂಗ್ ಆಗಿ ಒಂದು ಆಶ್ವಾಸನೆ ಕೊಟ್ಟು ಈಗ ನಿನ್ನೆ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಇವತ್ತು ಮದುವೆ ಆಗಿದ್ದಾನೆ ಬೇರೆ ಯುವತಿ ಜೊತೆ. ಅದು ತಪ್ಪಾಗುತ್ತೆ ಸರ್. ಹಣದ ಆಸೆಗೋಸ್ಕರ ಇನ್ನೊಂದು ಹುಡುಗಿ ಲೈಫ್ನು ಹಾಳು ಮಾಡಿದ್ದಾನೆ. ಈಗ ನನ್ನ ಲೈಫ್ ಹಾಳಾಗಿ ಹೋಗಿದೆ. ಹಾಗಾಗಿ ಆತ ನನಗೆ ನ್ಯಾಯ ಕೊಡ್ಬೇಕು. ನ್ಯಾಯಯುತವಾಗಿ ಹೋರಾಟವನ್ನ ಏನಿದೆ, ನಾನು ಆಲ್ರೆಡಿ ಕೋರ್ಟ್ ಅಲ್ಲಿ ಕೇಸ್ ಇದೆ, ಸ್ಟೇ ಇದೆ. ಆ ಸ್ಟೇ ನಡುವೆನೂ ಕೂಡ ವಿಚಾರಣೆ ಆಗದಲ್ಲೇ ಈತ ಮದುವೆ ಆಗಿರೋದು ಕಾನೂನು ಮುಖಾಂತರವಾಗಿ ತಪ್ಪಾಗಿದೆ. ಕಾನೂನು ಬಗ್ಗೆ ಯಾವುದೇ ರೀತಿ ಇವ್ರಿಗೆ ನಂಬಿಕೆ ಇಲ್ಲ. ಜೊತೆಗೆ ಕೇವಲವಾಗಿ ಕಾಣ್ತಾ ಇದ್ದಾರೆ. ಹೈಕೋರ್ಟ್ ತೀರ್ಪನ್ನು ಕೂಡ ವಿರೋಧಿಸಿ ಇವರು ಈ ತರ ನಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ನನಗ್ ನ್ಯಾಯ ಸಿಗ್ಬೇಕು, ಅವರಿಗೆ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ನನ್ ಮದುವೆ ಮಾಡ್ಬಿಟ್ಟು ನನಗೊಂದು ನ್ಯಾಯಯುತವಾದ ಜೀವನ ಕೊಡ್ಬೇಕಂತ ಕೇಳ್ತಾರೆ ಸರ್. ಅವನು 2018 ಮದುವೆ ಆಗಿ ಡಿವೋರ್ಸ್ 2022 ಆಗಿರೋದನ್ನ ನನಗೆ ಯಾವುದೇ ರೀತಿ ಗಮನಕ್ಕೆ ತಂದಿರಲ್ಲ. 2022-23 ಸಾಲಿನಲ್ಲಿ ಅವ್ನು ನನಗೆ ಪರಿಚಯ ಮತ್ತೆ ಸಿಗ್ತಾನೆ. ಯಾಕಂದ್ರೆ ಅವ್ನು ದುಬೈಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು 2013 ಆಮೇಲೆ ಇವನು ಮೋಸ ಮಾಡಿ ಹೋಗಿರ್ತಾನೆ ಮದ್ವೆ ಬೇರೆ ಹೆಣ್ಮಕ್ಳಿಗೆ ಮದ್ವೆ ಆಗಕ್ಕೆ ಆಸ್ತಿಗೋಸ್ಕರ. ಅಲ್ಲಿ ಅವನದು ಕೋಆರ್ಡಿನೇಷನ್ ಇಲ್ದಲೆ ಅದು ಸಂಬಂಧ ಹಾಳಾಗುತ್ತೆ. ಹಾಗಾಗಿ ಆತ ಡೈವೋರ್ಸ್ ತಗೊಂತಾನೆ 2022. 23 ನನಗ್ ಸಿಗ್ತಾನೆ ಸರ್. ಸಿಕ್ಬಿಟ್ಟು ನನಗೆ ಮತ್ತೆ ನಂದು ಪ್ರೀತಿ ಕಂಟಿನ್ಯೂ ಆಗುತ್ತೆ. ಮನೆಗ್ ಬಂದು ತಾಯಿ ತಂದೆಗೆ ಆಶ್ವಾಸನೆ ಕೊಟ್ಟು ಹಣ ತಗೊಂಡು ಹೋಗಿದ್ದಾನೆ, ಮದ್ವೆ ಮಾಡ್ಕೊತೀನಿ ಅಂತ. ಮತ್ತೆ ಅದೇ ರೀತಿಯಲ್ಲಿ ಬಂದಂತ ಸಂಬಂಧಗಳಿಗೆಲ್ಲ ವಿರೋಧಿಸಿದ್ದಾನೆ. ಎಲ್ಲ ಕಾಲ್ ರೆಕಾರ್ಡಿಂಗ್ಸ್ ಇದೆ, ನಾನು ಇದನ್ನ ನಿಮಗೆ ಸಬ್ಮಿಟ್ ಮಾಡ್ತೀನಿ. ಹೈ ಡ್ರಾಮಾದ ನಡುವೆಯೇ ಸದ್ದಿಲ್ಲದೆ ನಡೀತು ಮದುವೆ. ಪ್ರಿಯತಮೆಯ ಗಲಾಟೆ, ಮತ್ತೊಬ್ಬ ಯುವತಿಗೆ ಕಟ್ಟಿದ್ದ ತಾಳಿ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲೇ ಭಾನುವಾರ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಇದರ ನಡುವೆ ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಶರತ್ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಬದಲಿಗೆ ಅಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿ ಸದ್ದಿಲ್ಲದೆ ಮದುವೆ ನಡೆದು ಹೋಗಿದೆ. ಕಲ್ಯಾಣ ಮಂಟಪಕ್ಕೆ ಬಂದಿದ್ದ ಪ್ರಿಯತಮೆ ಗಲಾಟೆ ಮಾಡಿದ್ರು. ಅದನ್ನ ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ. ಪ್ರಿಯತಮೆ ಕಲ್ಯಾಣ ಮಂಟಪದಲ್ಲಿ ಗಲಾಟೆ ಮಾಡ್ತಿದ್ರೆ ಶರತ್ ಮತ್ತೊಬ್ಬ ಯುವತಿಗೆ ತಾಳಿ ಕಟ್ಟಿ ಕಲ್ಯಾಣ ಮಂಟಪದಿಂದ ಸದ್ದಿಲ್ಲದಂತೆ ಎಸ್ಕೇಪ್ ಆಗಿದ್ದಾನೆ. ಒಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ಕೈ ಕೊಡೋರ ಸಂಖ್ಯೆ ಹೆಚ್ಚಾಗುತ್ತಿದೆ. ಈ ಸಾಲಿಗೆ ಚಿಕ್ಕಮಗಳೂರಿನ ಶರತ್ ಕೂಡ ಸೇರ್ಪಡೆಯಾಗಿದ್ದಾನೆ. ಇವನ ಬಣ್ಣದ ಮಾತುಗಳನ್ನು ನಂಬಿ ಬೇಲೂರು ಮೂಲದ ಯುವತಿ ಮೋಸ ಹೋಗಿದ್ದಾಳೆ. ಆಕೆ ಕಲ್ಯಾಣ ಮಂಟಪಕ್ಕೆ ಬಂದು ಗಲಾಟೆ ಮಾಡಿದರೂ ಕೂಡ ಶರತ್ಗೆ ಹೆಣ್ಣು ಕೊಟ್ಟವರು ಕೂಡ ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದೇ ಈಗ ವಿಚಿತ್ರವಾಗಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.